ವೇದವ್ಯಾಸ ಗುಣಾವಾಸ ವಿದ್ಯಾದೇಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 21/4/2024. ಈ ದಿನದ ರಾಶಿ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವ್ಯಯದ ಯೋಗಫಲ ಹೇಳುವಂಥದ್ದು, ವಿದ್ಯಾರ್ಥಿಗಳಿಗೆ ಹಿನ್ನಡೆಯ ಫಲದ ಅನುಭವ ಹೇಳುವಂಥದ್ದು ಬಹುತೇಕ ಪ್ರಬಲವಾಗಿ ಕಂಡುಬರ್ತಾ ಇರುವಂತಹ ವಿಷಯ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಅಥವಾ ಸಹೋದರಿ ಹೆಂಡತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಒಂದಷ್ಟು ಯೋಗ ಫಲಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ರೀತಿಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ತಾವು ಏನು ನೋಟೆಡ್ ಆಗುವಂತಹ ಸಂದರ್ಭಗಳು, ಅದರ ಫಲ ಹೇಳುವಂಥದ್ದೇನಿದೆ ಅದು ನಮಗೆ ಹಿನ್ನಡೆಯನ್ನು ಕೊಡುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಇನ್ನು ಕಾನೂನಾತ್ಮಕ ವಿಷಯದಲ್ಲಿಯೂ ಕೂಡ ಸ್ವಲ್ಪ ತೊಂದರೆಯ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಸೊ ತಾವುಗಳು ಸುಬ್ರಹ್ಮಣ್ಯನ ಆಲಯದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶ್ಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಗ್ರಹ ಒಂದು ರೀತಿಯಲ್ಲಿ ಶುಭ ಫಲದಾಯಕನಾಗಿರುವುದರಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ದೈಹಿಕವಾದಂಥ ಆರೋಗ್ಯದ ವಿಷಯ, ಮಾನಸಿಕವಾದಂತಹ ನೆಮ್ಮದಿಯ ವಿಷಯ, ಈ ಎರಡೂ ವಿಷಯದಲ್ಲಿಯೂ ಕೂಡ ತಮಗೆ ಅನುಕೂಲ ಫಲಗಳು ಹೇಳುವಂಥದ್ದುಂಟು. ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುವಂತಹ ಲಕ್ಷಣಗಳು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮ್ಯಾನೇಜಬಲ್ ಹೇಳುವಂತಹ ಪರಿಸ್ಥಿತಿ ಹೇಳುವಂಥದ್ದುಂಟು. ಸಾಂಸಾರಿಕ ಮತ್ತು ಕೌಟುಂಬಿಕ ಜೀವನವು ಕೂಡ ಚೆನ್ನಾಗಿರುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಹೇಳುವಂಥದ್ದುಂಟು. ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ವ್ಯವಹರಿಸುವಂಥದ್ದು, ಹೈಪರ್ ಆಗಿ ವ್ಯವಹರಿಸುವಂಥದ್ದು ತಮಗೆ ಹಿನ್ನಡೆಯ ಫಲವನ್ನು ಕೊಡುವುದಕ್ಕೆ ಅದು ಕಾರಣವಾಗುತ್ತೆ. ಸೊ ಅಂತಹ ಸಂದರ್ಭಗಳಿದ್ದರೆ ಸೆಲ್ಫ್ ಕಂಟ್ರೋಲ್ ಹೇಳುವಂಥದ್ದನ್ನು ತಾವುಗಳು ಮಾಡಬೇಕಾದಂಥ ಅವಶ್ಯಕತೆ ಇರ್ತದೆ. ಸೊ ತಾವುಗಳು ದುರ್ಗೆಯ ಸನ್ನಿಧಾನದಲ್ಲಿ ನೈವೇದ್ಯದ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ, ವೃತ್ತಿ ಜೀವನ ಚೆನ್ನಾಗಿರ್ತದೆ. ಇನ್ನು ದಾಂಪತ್ಯದಲ್ಲಿ ಕಸಿವಿಸಿ ಇದೆ, ಕೌಟುಂಬಿಕ ಜೀವನ ಚೆನ್ನಾಗಿರುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಫಲ ಉಂಟು. ಇನ್ನು ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಇದೆಲ್ಲದರಲ್ಲಿಯೂ ಕೂಡ ಒಳ್ಳೆಯ ಫಲಗಳುಂಟು. ಅನಿರೀಕ್ಷಿತವಾದಂಥ ವ್ಯಯದ ಫಲವೂ ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಅಲಂಕಾರ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಮಾನಸಿಕವಾದಂತಹ ಒಂದಷ್ಟು ಖಿನ್ನತೆ ಹೇಳುವಂಥದ್ದು, ಒತ್ತಡ ಹೇಳುವಂಥದ್ದು, ದುಗುಡ ಹೇಳುವಂಥದ್ದು ಇರುವ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸಾಂಸಾರಿಕವಾಗಿ ಓಕೆ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ಕಾನೂನಾತ್ಮಕವಾದಂತಹ ಕಿರಿಕಿರಿ ಇದೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಟೀಕೆಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಾಗಿ ಕಂಡು ಬರ್ತಾ ಇದೆ. ಹಣಕಾಸಿನ ಒಳಹರಿವು ಚೆನ್ನಾಗಿಯೇ ಇರ್ತದೆ, ಹೊರಹರಿವು ಅದಕ್ಕಿಂತ ದ್ವಿಗುಣವಾಗಿರುವಂತಹ ಲಕ್ಷಣಗಳು. ಸೊ ಇದೆರಡೂ ಕೂಡ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯವೊಂದನ್ನು ಜಾಗರೂಕತೆಯಿಂದ ತಾವುಗಳು ಹ್ಯಾಂಡಲ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಕೆಲಸ ಕಾರ್ಯ ತೊಂದರೆ ಇಲ್ಲ, ಆರ್ಥಿಕ ವಿಷಯವೂ ಕೂಡ ತೊಂದರೆ ಇಲ್ಲ, ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನವೂ ಕೂಡ ತೊಂದರೆ ಇರೋದಿಲ್ಲ. ಮಕ್ಕಳಿಂದಲೂ ಕೂಡ ಸಮಾಧಾನ ಉಂಟು, ವಿದ್ಯಾರ್ಥಿಗಳಿಗೂ ಕೂಡ ಸಮಾಧಾನ ಉಂಟು. ಆದರೆ ಕಾನೂನಿನ ತೊಂದರೆ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಪರಿಶ್ರಮ ಅಧಿಕವಾಗಿ ಹಾಕಬೇಕಾದಂಥ ಅನಿವಾರ್ಯತೆ. ಸೊ ತಾವುಗಳು ಶಿವದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಕೊಡಿ, ಅದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ. ದೈಹಿಕವಾದಂಥ ಅನಾರೋಗ್ಯದ ಒಂದಷ್ಟು ಬಳಲುವಿಕೆಯ ಫಲ ಇದೆ.
ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳುಂಟು. ಕೌಟುಂಬಿಕ ಜೀವನ ಹೇಳುವಂತಹದ್ದು ಸಮಾಧಾನಕರವಾಗಿರ್ತದೆ. ವಿದ್ಯಾರ್ಥಿಗಳಿಗೆ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು ಉಂಟು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅನಿರೀಕ್ಷಿತವಾಗಿ ಒಂದಷ್ಟು ವ್ಯಯದ ಫಲವೂ ಕೂಡ ತಮ್ಮ ಪಾಲಿಗಿರ್ತದೆ. ಹಣಕಾಸಿನ ಜೋಡಣೆ ಹೇಳುವಂಥದ್ದು ಸ್ವಲ್ಪ ಕಷ್ಟ ಹೇಳುವಂಥ ಭಾವವು ಕೂಡ ತಮ್ಮ ಪಾಲಿಗೆ ಇರುವಂಥದ್ದಾಗಿದೆ. ತಾವುಗಳು ನರಸಿಂಹದೇವರಿಗೆ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಉತ್ತಮ ಸ್ಥಿತಿಯಲ್ಲಿರ್ತದೆ. ಹಣಕಾಸು ಕೂಡ ತೊಂದರೆ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿರ್ತದೆ. ಸಾಮೂಹಿಕವಾದಂತಹ ಬದುಕಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಕಾನೂನಿಗೆ ಸಂಬಂಧಪಟ್ಟಂಥ ಕಿರಿಕಿರಿಗಳುಂಟು. ಆರೋಗ್ಯಕ್ಕೆ, ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ಬಾಧೆಯೂ ಕೂಡ ತಮ್ಮನ್ನು ಬಾಧಿಸುವ ಸಾಧ್ಯತೆ. ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಎಲ್ಲಿಯೋ ವಿರೋಧಾಭಾಸವಾದಂತಹ ಒಂದಷ್ಟು ಮಾತುಗಳು ಹೇಳುವಂಥದ್ದು ತಮ್ಮ ಮನಸ್ಸಿಗೆ ನೋವನ್ನು ಕೊಡುವ ಪ್ರಸಂಗಗಳು ಕಂಡು ಬರ್ತಾ ಇದೆ. ಕಲಾತ್ಮಕವಾದಂತಹ ಕ್ರೀಡೆಯ ಬದುಕು, ಕೃಷಿಯ ಬದುಕು, ಇದೆಲ್ಲದಕ್ಕೂ ಕೂಡ ಸಮಾಧಾನದ ಫಲ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಯ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಗಳು, ಅಲಂಕಾರ, ನೈವೇದ್ಯ ಅಥವಾ ಸುಮಂಗಲಿಯರಿಗೆ ಬಾಗಿನವನ್ನು ಕೊಡುವಂಥದ್ದು ಇತ್ಯಾದಿ ಯಾವುದಾದ್ರೂ ಕರ್ತವ್ಯಗಳನ್ನು ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನಲ್ಲಿ ಒಂದಷ್ಟು ಚೇತರಿಕೆಯ ಅನುಭವಗಳು ಹೇಳುವಂಥದ್ದುಂಟು. ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನವೂ ಕೂಡ ಚೆನ್ನಾಗಿರ್ತದೆ. ವೃತ್ತಿ ಜೀವನವೂ ಕೂಡ ಚೆನ್ನಾಗಿರ್ತದೆ. ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸಮಾಧಾನಕರ ಫಲಗಳು ಇರುವುದಿಲ್ಲ. ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಸಾಂವಿಧಾನಿಕವಾದಂಥ ಕಿರಿಕಿರಿಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರಿಗೆ ಯಥಾಶಕ್ತಿ ಸೇವೆಯನ್ನು ಕೊಡುವಂಥದ್ದು, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ಮಾತೃಸ್ಥಾನ, ಹೆಂಡತಿಯ ಸ್ಥಾನ, ಸಹೋದರಿಯ ಸ್ಥಾನದಲ್ಲಿ ಸ್ವಲ್ಪ ವ್ಯತ್ಯಾಸದ ಫಲಗಳು ಹೇಳುವಂಥದ್ದು ಆರೋಗ್ಯ ದೃಷ್ಟಿಯಲ್ಲಿ ಕಂಡು ಬರ್ತಾ ಇದೆ. ಪಿತೃಸ್ಥಾನವು ಕೂಡ ಅಷ್ಟೊಂದು ಸಮಾಧಾನಕರವಾದಂಥ ಸ್ಥಿತಿಯಲ್ಲಿ ಇರುವುದಿಲ್ಲ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ವೃತ್ತಿ ಜೀವನ, ಹಣಕಾಸಿನ ಜೀವನ ಚೆನ್ನಾಗಿಯೇ ಇರ್ತದೆ. ಇನ್ನು ಒಂದು ರೀತಿಯಲ್ಲಿ ದೇಹಾಯಾಸದ ಫಲ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಸೊ ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಯವರಿಗೆ ಕೊನೆಯ ಹಂತದ ಶನಿಯ ಬಾಧೆ. ಇನ್ನೊಂದು ವರ್ಷಗಳ ಕಾಲ ತಾವುಗಳು ಜಾಗ್ರತೆ ಹೆಜ್ಜೆಯನ್ನು ಇಡಬೇಕು. ಅದು ಸಾರ್ವಜನಿಕ ಬದುಕು, ದಾಂಪತ್ಯ ಮತ್ತು ಕೌಟುಂಬಿಕ ಜೀವನ, ಹಣಕಾಸಿನ ನಿರ್ವಹಣೆ, ಇದೆಲ್ಲದರಲ್ಲಿ ಅತ್ಯಂತ ಜಾಗ್ರತೆಯಿಂದ ವ್ಯವಹರಿಸುವ ಅವಶ್ಯಕತೆ ಇದೆ. ಸ್ಪೆಷಲಿ ಬೆಂಕಿಯಿಂದ, ಕಬ್ಬಿಣದಿಂದ, ನೀರಿನಿಂದ ಜಾಗ್ರತೆಯನ್ನು ವಹಿಸಿ ಮ್ಯಾನೇಜಬಲ್ ಕಂಡೀಷನ್ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತವಾಗಲೂ ಇರ್ತದೆ. ಸೊ ತಾವುಗಳು ಶಿವದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಕೊಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾದಂತಹ ಒತ್ತಡಗಳಿರ್ತದೆ. ದೈಹಿಕವಾದಂತಹ ಬಳಲುವಿಕೆಯ ಫಲಗಳು ಹೇಳುವಂಥದ್ದು ಅನುಭವದಲ್ಲಿರ್ತದೆ. ಎಷ್ಟು ಕೆಲಸ ಮಾಡಿದ್ರೂ ಸಾಲೋದಿಲ್ಲ, ಎಷ್ಟು ಕೆಲಸ ಮಾಡಿದ್ರೂ ಕೂಡ ಮುಗಿಯೋದಿಲ್ಲ ಹೇಳುವಂಥ ಭಾವ ನಿಮ್ಮಲ್ಲಿ ಇರ್ತದೆ. ಸಾಂಸಾರಿಕ ಕೌಟುಂಬಿಕ ಜೀವನ ತೊಂದರೆ ಇಲ್ಲ. ಮಕ್ಕಳಿಂದಲೂ ಕೂಡ ಸಮಾಧಾನಕರವಾದಂಥ ಫಲಗಳುಂಟು. ಯಾವುದೇ ಹೊಸ ಪ್ಲ್ಯಾನ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ಏನು ಶುಭ ಫಲಕ್ಕಿಂತಲೂ ಕೂಡ ಮೈನಸ್ ರಿಸಲ್ಟ್ಗಳೇ ಜಾಸ್ತಿ ಆಗಿರ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ವೆಸ್ಟ್ಮೆಂಟ್ ಹೇಳುವಂಥದ್ದು ದೀರ್ಘ ಚಿಂತನೆಗಳನ್ನು ಇಟ್ಕೊಂಡು ಮಾಡಿ. ಭೂಮಿ, ಬಂಗಾರ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡಿ ಹೊರತು ಬೇರೆ ಯಾವುದನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಸಾಲ ಮಾಡುವಾಗಲೂ ಅತ್ಯಂತ ಜಾಗ್ರತೆ ವಹಿಸಿ. ಶಿವದೇವರಿಗೆ ರುದ್ರಾಭಿಷೇಕ ಸೇವೆ, ಆಂಜನೇಯ ದೇವರಿಗೆ ಮಧು ಅಭಿಷೇಕ ಸೇವೆಯನ್ನು ಕೊಡಿ, ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ಒಂದು ರೀತಿಯಲ್ಲಿ ನೆಮ್ಮದಿಗೆ ಭಂಗ ಆಗುವಂತಹ ಪ್ರಸಂಗಗಳೇ ಪರಿಸರದಲ್ಲಿ ನಡೀತದೆ. ಅದು ಇಂಥದ್ದು ಕಾರಣ ಅನ್ನೋದಕ್ಕಿಂತಲೂ ಬಹುತೇಕ ಕಾರಣಗಳು. ಆದರೆ ನೆಮ್ಮದಿಗೆ ಭಂಗ, ಕಾರ್ಯಭಂಗ ಆಗುವಂತಹದ್ದು, ದಾಂಪತ್ಯದಲ್ಲಿ ಅಶಾಂತಿಯ ಫಲಗಳು, ಕೌಟುಂಬಿಕ ಜೀವನವು ಕೂಡ ಅಷ್ಟೊಂದು ಸಮಾಧಾನಕರ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ.
ಮಕ್ಕಳಿಂದ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಗುರುಗಳಿಗೆ ಸಂಬಂಧಪಟ್ಟಂತಹ ಯಥಾಶಕ್ತಿಯಾದಂತಹ ಸೇವೆಯನ್ನ ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ದಿನದ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.